ಒಂದು ಅಳತಿ ಪುಟಾಣಿ, ಅದರ ಕಾಲು ಭಾಗದಷ್ಟು ಉದ್ದಿನಬೇಳೆ ತೊಗೋಬೇಕು. ಉದ್ದಿನಬೇಳೆನ ಹುರಿದು ಪೌಡ್ರ್ ಮಾಡ್ಕೋಬೇಕು. ಪುಟಾಣಿ ಏನೈತಿ ಹಂಗೆ ಡೈರೆಕ್ಟಾಗಿ ಪುಡಿ ಮಾಡಿ ಹಾಕೋಬೇಕು. ಈಗ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋರಿ. ಆಮೇಲೆ ಖಾರ ಪುಡಿ ಹಾಕೋರಿ. ಆಮೇಲೆ ಇಲ್ಲಿ ಖಾರ ಭಾಳ ಕಮ್ಮಿ ಹಾಕ್ಕೋಬೇಕು, ಯಾಕಂದ್ರೆ ಭಾಳ ಕಲರಿ ಅಥವಾ ಖಾರ ಆಗಲಿ ಅಂತ ನಾವೇನೋ ಖಾರ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಚಕ್ಕಲಿ ಕ್ರಿಸ್ಪಿಯಾಗಿ ಬರೋಂಗಿಲ್ಲ ಅವು. ಅದಕ್ಕೆ ಸ್ವಲ್ಪ ಹಾಕೋರಿ, ಖಾರ ನಡೀತೈತಿ. ಆಮೇಲೆ ಇದು ಧನಿಯಾ ಜೀರಿಗೆ ಪೌಡ್ರು. ಧನಿಯಾ ಮತ್ತು ಜೀರಿಗೆ ಎರಡನ್ನೂ ಹಸಿದನ ಹಂಗೆ ಪೌಡ್ರ್ ಮಾಡಿಕೊಂಡು, ಹುರಿಯೋಂಗಿಲ್ಲ, ಹಂಗೆ ಹಸಿದನ ಧನಿಯಾ ಮತ್ತು ಜೀರಿಗೆನ ಪೌಡ್ರ್ ಮಾಡಿದ್ದು. ಆಮೇಲೆ ಎಳ್ಳು, ಕರೆ ಎಳ್ಳು, ಅಜ್ವಾನ. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾವು ಎಣ್ಣೆನ ಕಾಶಿ ಬಿಸಿ ಮಾಡಿ ಹಾಕಬೇಕು. ಈ ಬೌಲ್ ತೊಗೊಂಡಿವಿ ನಾವು, ಸಣ್ಣ ಬೌಲಲ್ಲಿ ಒಂದು ಅರ್ಧ ಕಪ್ನಷ್ಟು ಎಣ್ಣೆ ತೊಗೊಂಡು ಬಿಸಿ ಮಾಡಿ ಕಡಕ್ಕಂಗೆ ಕಾಸಿದಕ್ಕೆ ಹಾಕೋಬೇಕು. ಈಗ ಒಂದು ಅರ್ಧ